ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕೆಲಸ ಏನಂದರೆ ಮನೆ ಸ್ವಲ್ಪ ಗಿಡ ಹಾಕೋಕ್ಕಿತ್ತು. ಹಾಗಾಗಿ ಫ್ರೆಂಡ್ಸ್ ಎಲ್ಲ ಸೇರಿ ಗಾಡಿಗೆ ಗಿಡ ಎಲ್ಲ ತುಂಬ್ತಾಯಿದ್ರು. ನಾನು ನಮ್ಮ ಬ್ರದರು ಅಮ್ಮ ಹೋಗ್ತಾ ಇದ್ವಿ. ಆಟೋದಲ್ಲಿ ಹೋಗಿ ಗಿಡ ಹಾಕೋಣ ಅಂತಿದ್ವಿ. ನಂತರ ಇನ್ನೇನು ರೀಚ್ ಆಗ್ತಾ ಬಂದ್ವಿ. ನೋಡಿ, ಫೈನಲಿ ರೀಚ್ ಆದ್ವಿ. ಹೋಗಿದ ತಕ್ಷಣ ಒಂದು ನವಿಲು ಅಂತ ಕಾಣಿಸ್ತು. ಗಂಡು ನವಿಲು ಓಡ್ತಿದೆ ನೋಡಿ. ನವಿಲು ಹೋಗಿದ ತಕ್ಷಣ ಇನ್ನೇನು ಗಾಡಿ ಬಂದು ನಿಲ್ದ ತಕ್ಷಣ ಗಾಡಿಯಲ್ಲಿರೋ ಗಿಡನೆಲ್ಲ ಇಳಿಸೋಣ ಅಂತ ಹೇಳಿ ನಮ್ಮ ತ್ಯಾಗು ಅವರು ಗಾಡಿಯಲ್ಲಿರೋ ಗಿಡನೆಲ್ಲ ಅನ್ಲೋಡ್ ಮಾಡ್ತಾಯಿದ್ರು. ನಾನೊಂಚೂರು ಅವ್ರದ್ದು ಕ್ಯಾಪ್ಚರ್ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೆ. ಫೈನಲಿ ಗಿಡ ಒಂದು ಪಾಡಿಗೆ ಇಳಿಸ್ತೇವೆ. ನಾನು ಸೇರಿ ಇಳಿಸಿ ಒಳಗೆ ಹೋಗಿ ನೋಡೋಣ ಅಂದರೆ ತೋಟ ಅಂತ ಫುಲ್ ಕಾಡಾಗಿತ್ತು. ಕಾಡು ಒಳಗಡೆ ಎಲ್ಲಿ ಕಾಲಿಡಬೇಕನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಫೈನಲಿ ನಾನಂತೂ ಗುಂಡಿ ತೆಗೆದು ನಿಂತ್ಕೊಂಡೆ. ಗುಂಡಿ ಎಷ್ಟು ತೆಗಿಬೇಕಿತ್ತು ಅಂತಂದರೆ 100 ಗಿಡ ತಗೊಂಡೋಗಿದ್ವಿ. 100 ಗುಂಡಿ ತೆಗಿಬೇಕಿತ್ತು. ನಾನು ತ್ಯಾಗರಾಜವರು ಸೇರಿ ಗುಂಡಿ ತೆಗೆಯೋಕ್ಕಂತ ನಿಂತೀವಿ. ಗುಂಡಿ ತೆಗಿತಾ ಕೈ ಅಂತೂ ನನಗಂತೂ ತುಂಬ ಉರಿ ಬರ್ತಿತ್ತು. ಏನು ಮಾಡೋದು, ಗುಂಡಿ ತೆಗಿಲೇಬೇಕಾದ ಪರಿಸ್ಥಿತಿ ಇತ್ತು. ಹಾಗಾಗಿ ಗುಂಡಿ ತೆಗಿತಾನೇ ಇದ್ದೆ. ಕೈ ಕೆಸರಾದರೆ ಬಾಯಿ ಮೊಸರಲ್ವಾ, ಹಾಗಾದರೆ ಪದೇ ನೆನಪು ಮಾಡ್ಕೊಂಡು ತೆಗೆಯೋದು. ಕಾಫಿ ಗಿಡಕ್ಕೆ ಗುಂಡಿ ಏನು ಮಹಾ ಜಾಸ್ತಿ ಏನು ಬ್ಯಾಡ್ದಿತ್ತು. ಒಂದು ಸ್ವಲ್ಪ ತೆಗಿಬೇಕಿತ್ತು, ಆದರೆ ನಾನು ಸ್ವಲ್ಪ ಜಾಸ್ತಿನೇ ತೆಗೆದಿದ್ದೆ. ಅಮ್ಮ ಅದ್ರ ಪಾಡಿಗೆ ಗೊಬ್ಬರ ಹಾಕ್ತಾಯಿದ್ರು. ನಾವು ಪಾಡಿಗೆ ಗುಂಡಿ ತೆಗಿತಾ ಇದ್ವಿ. ತುಂಬ ಸೆಕೆ, ಬಿಸಿಲಿದ್ದ ಕಾರಣ ಸೆಕೆ ಆಗಿತ್ತು. ನಾನಂತೂ ಸ್ವೆಟ್ರೆಲ್ಲ ಬಿಚ್ಚಿಟ್ಟು ಮುಖದಲ್ಲಂತೂ ಫುಲ್ಲು ಬೆವರಂತೂ ಇಳಿದು ಬರ್ತಿತ್ತು. ಯಾವತ್ತೂ ಸದ್ಯ ಕೆಲಸನೇ ಮಾಡಿರಲಿಲ್ಲ. ತೋಳು ಕೈಯೆಲ್ಲ ಉರಿ ಗುಳ್ಳೆ ಅಂತೂ ಕೈಯ ತುಂಬ ಆಗಿದ್ದಾವೆ. ಆಮೇಲೆ ಫೈನಲಿ ನಾನು ಮತ್ತೆ ಆರೆ ತಗೊಂಡೆ. ಆರಿನ ಸೈಡ್ ಬಿಡಿಸ್ತಾಯಿದ್ದೆ. ನಮ್ಮ ಬ್ರದರು ಗುಂಡಿ ತೆಗಿತಾ ಬರ್ತಾಯಿದ್ರು. ಫೈನಲಿ ನಮ್ಮ ಫ್ರೆಂಡ್ಸು ಸಮೇತ ಬಂದರು ಅಲ್ಲಿಗೆ. ಅವರೇ ಈ ವಿಡಿಯೋ ಮಾಡ್ತಾಯಿರೋದು. ಪಾಪ ನವಜೀವನ ಅವರು ಸಹ ನಮಗೆ ಬಂದು ಒಳ್ಳೆ ಪಾಪ ಹೆಲ್ಪ್ ಮಾಡಿದ್ರು. ಹುಡುಗರು ಆಮೇಲೆ ಫೈನಲಿ ಬಂದರು. ಎಲ್ಲರೂ ಗುಂಡಿ ತಗೊಟ್ರು, ಗಿಡ ಹಾಕ್ಕೊಟ್ರು. ಅಲ್ಲೇ ನಮ್ಮ ಪಕ್ಕದಲ್ಲಿರೋ ತೋಟದಲ್ಲಂತೂ ಹೆಜ್ಜೆನ ಕಟ್ಟಿತ್ತು. ನೋಡಂತೂ ತುಂಬ ಭಯ ಆಯಿತು. ಹತ್ತಿರಕ್ಕೆ ಹೋಗಲಿಲ್ಲ. ದೂರದಲ್ಲೇ ಝೂಮ್ ಹಾಕಿ ವಿಡಿಯೋ ಮಾಡಿದೆ. ದಪ್ಪ ಹುಳ ಹೆಜ್ಜೆನು. ಫೈನಲಿ ಫ್ರೆಂಡ್ಸ್ ಎಲ್ಲ ಬಂದರು. ಎಷ್ಟು ಜನ ಬಂದರು ಅಂದರೆ 5-6 ಜನ, 3 ಬೈಕಲ್ಲಿ ಬಂದರು. ಒಟ್ಟು 9 ಜನ ಬಂದರು. ಪಾರ್ಟಿ ಮಾಡಕ್ಕೆ ಬಂದಿದ್ದೀವಿ. ನನಗಂತ ಅವ್ರ ಜೊತೆ ಕೆಲಸ ಮಾಡೋದು ಬಿಟ್ಟು ಬಂದು ಹರಟೆ ಹೊಡೆಯಕ್ಕೆ ಇಟ್ಕೊಬಿಟ್ಟೆ. ಅವರು ಅದು ಇದು ಮಾತಾಡ್ತಾ ಇದ್ರು. ನಾನು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡೋದು ಬಿಟ್ಟು ಮಾತಾಡ್ತಾ ಟ್ರಿಪ್ ಪ್ಲ್ಯಾನ್ ಆಗ್ತಿದ್ರು, ಎಲ್ಲಿಗೆ ಹೋಗೋಣ ಅಂತ ಬೇರೆ. ಫೈನಲಿ ಆದ ರಸ್ತೆಯಲ್ಲಿ ಪಾಪ ಯಾರೋ ಹುಡುಗಿ, ನಾನು ಸುತ್ತ ಹುಡುಗಿನ ಗೊತ್ತಿಲ್ಲ, ಸ್ಕೂಲಿಗೆ ಹೋಗೋ ಹುಡುಗಿ ಎಲ್ಲ ಬ್ಯಾಡ್ದು ನೇತಾಕಿದ್ರು. ಅದನ್ನು ಚೂರು ನೋಡಿದ್ವಿ. ಫ್ರೆಂಡ್ಸ್ ಎಲ್ಲ ನೋಡಿ ನಿಂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ನಾನು ಅವ್ರ ಜೊತೆ ಸೇರ್ಕೊಂಡು ಹರಟೆ ಹೊಡೆದೆ ಸ್ವಲ್ಪ ಹೊತ್ತು. ಇನ್ನೂ ಇಬ್ಬರು ಬಾಕಿ ಇದ್ದರು. ಫೈನಲಿ ಅವರು ಎಂಟ್ರಿ ಕೊಟ್ಟೇ ಬಿಟ್ರಲ್ಲ. ರಾಕಿ ಬಾಯಿ ಥರ ಕೊನೆಗೆ ಸ್ಕೂಟಿಗೆ ಬಂದರು. ಇನ್ನೇನು ಅವರಿಬ್ಬರು ಬಾಕಿ ಇದ್ದರು. ಅವರು ಫೈನಲಿ ಎಂಟ್ರಿ ಆದರು ಗ್ರೂಪಿಗೆ. ಇನ್ನು ನೋಡಿ ಅವ್ರವ್ರ ಪಾಡಿಗೆಲ್ಲ ಅವ್ರವರು ಮಾತುಕತೆ ಮಾತಾಡ್ತಾ ಕೂತೇ ಬಿಸಿಲು ಅಂತ ನೋಡಿದ್ರೆ ಅಲ್ಲೇ ಕೂತಿದ್ವಿ. ಆಮೇಲೆ ಫೈನಲಿ ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ನಡ್ಕೊಂಡು ಹೋದ್ವಿ. ಮತ್ತೆ ವಾಪಸ್ ತೋಟದ ಹತ್ರ ಹೋಗೋಣ ಅಂತೇಳಿ ಎಲ್ಲ ಬಂದ್ವಿ. ಶರತ್ ಅವ್ರು ಬೇರೆ ಏನು ತೋರಿಸ್ತಾ ಇದ್ದಾರೆ, ಅದನ್ನು ನಾನು ಅಬ್ಸರ್ವ್ ಮಾಡಿಲ್ಲ ಏನು ತೋರಿಸಿರು ಅಂತ. ಇನ್ನು ಅಲ್ಲಿಂದ 3 ಜನ ನಡ್ಕೊಂಡು ಹೋದ್ವಿ. 2 ಸ್ಕೂಟ್ ಬೈಕಲ್ಲಿ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಹಿಂದೆ ಅವ್ರು ಬರ್ತಾಯಿದ್ರು. ನಾವು ನಡ್ಕೊಂಡು ಮುಂದಕ್ಕೆ ಹೋಗ್ತಾನೇ ಇದ್ವಿ. ಇವ್ರು 3 ಜನ ನೋಡಿ ಬಂದರು. ಇಬ್ಬರು ಒಂದು ಬೈಕಲ್ಲಿ ಹಿಂದೆಯಿಂದ ಬರ್ತಾಯಿದ್ದಾರೆ. ಅವರು ಬರಲಿ ಅಂತ ನಾನು ಸ್ವಲ್ಪ ವೀಡಿಯೋ ಮ್ಯೂಟ್ ಮಾಡ್ಕೊಂಡಿದ್ದೆ. ಅವರು ಫೈನಲಿ ಬಂದರು 3 ಜನ. ನಂದೀಶು, ಪ್ರಸನ್ನ, ಆದಿಯವರು. ಇನ್ನಲ್ಲಿ ನಾನು ಕೆಲಸ ಮಾಡ್ತಾ ನನ್ನ ಕೈ ಕಾಲಿಗಂತೂ ಸರಿಯಾಗಂದು ಕೂಳೆ ಹೊಡಿತು. ರಕ್ತ ಅಂತೂ ಸರಿಯಾಗಿ ಬಂತು. ಅನ್ನೋ ಪೇನ್ ಇನ್ನೂ ಕಡಿಮೆ ಆಗಿಲ್ಲ. ಕಾಲಂತೂ ತುಂಬ ನೋವಾಗ್ತಾಯಿತ್ತು. ಮತ್ತು ತೋಟದೊಳಗೆಲ್ಲ ಎಂಟ್ರಿ ಆದರು. ಅಲ್ಲೊಂದು ಸ್ವಲ್ಪ ಅಲ್ಟೆ ಹೊಡಿತಾ ಕೂತಿದ್ರು ಹುಡುಗರೆಲ್ಲ ಸೇರಿ. ನಾನು ಸುಸ್ತಾದಾಗೆಲ್ಲ ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬರ್ತಾಯಿದ್ದೆ. ಆದಿ ಅವರು ಸಹ ಆಮೇಲೆ ಫೈನಲಿ ಗಿಡ ಹಾಕಕ್ಕೆ ಅವರು ನಿಂತ್ಕೊಂಡ್ರು. ಪಾಪ ಅವರು ಸಹ ಗಿಡ ಹಾಕಕ್ಕೆ ಬಂದರು. ಅವರು ಗಿಡ ಹಾಕ್ತಾ ಇವರು ಗಿಡ ಹಾಕ್ತಾ ಅಂತ 800 ಗಿಡನ ಹಾಕಕ್ಕೆ ಇವರೇ ಕಾರಣ ಆದರು. ಇಲ್ಲ ನಮ್ಮ 3 ಜನ ಹೋಗಿ ಅಷ್ಟು ಗಿಡ ಹಾಕಕ್ಕೆ ಆಗ್ತಾ ಇರಲಿಲ್ಲ.
ತುಂಬ ಬಿಸಿಲಿತ್ತು. ಶರತ್ ಅವ್ರು ಮಾತ್ರ ನಿಂತ್ಕೊಂಡು ಎಲ್ಲನೂ ಅಬ್ಸರ್ವ್ ಮಾಡ್ತಾಯಿದ್ರು. ಪಾಪು ಅವರು ಏನೋ ಒಂದು ಗಿಡ ಹಿಡ್ಕೊಂಡು ಕಾಮಿಡಿಯಾಗಿ ಮಾತಾಡ್ತಿದ್ದಾರೆ. ಅದನ್ನು ನೋಡಿ ನಾವು ಮಜಾ ತಗೊತಾ ಇದ್ದೀವಿ. ಒಂದು ಫಾಲೋವರ್ಗೆ ಒಂದು ಗಿಡ ಅಂತ ಹೇಳ್ತಿದ್ದಾರೆ. ಅವರು ಹಂಗೆ ಆಟಾಡ್ತಾನೆ ಎಲ್ಲರೂ ಸೇರಿ ಗಿಡ ಹಾಕ್ತಾನೆ ಇದ್ವಿ. ಕೊನೆಗೆ ಅಂತೂ ಗಿಡ ಎಲ್ಲ ಹಾಕಿ ಮುಗ್ದಾಯಿತು. ಎಲ್ಲ ಏನು ಓಡೋ ಟೈಮ್ ಬಂತು. ಎಲ್ಲ ಏನೇನು ಆರೋಗ್ಯರಲ್ಲಿ ಎತ್ತಿಗೆ ಬರೋಂತ ಹುಡುಕಾಡ್ತಿದ್ವಿ ತೋಟದಲ್ಲಿ. ಮಿಕ್ಕಿದರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ನಮಗೆ. ಈಗೆಲ್ಲ ಕೂತ್ಕೊಂಡು ಏನು ಮಾತಾಡ್ತಿದ್ದಾರೆ ಅಂದರೆ ಪಾರ್ಟಿಗೆ ಮಾಡೋಣ ಬೇಡವ ಅಂತ ಯೋಚನೆ ಮಾಡ್ತಿದ್ದಾರೆ. ಫೈನಲಿ ನನಗೂ ಮನಸ್ಸಲ್ಲೇ ಖುಷಿ ಆಗ್ತಿತ್ತು. ಅದು ಹೇಳಿಕೆ ನಂಗೆ ಹೋಗಲಿಲ್ಲ. ಯಾಕಂದರೆ ಮೋಟಿವೇಶನ್ ಪಾಪ ಅಲ್ಲಿಂದ ಹುಡುಕಿ ಬಂದಾರೆ, ಮತ್ತು ನಾನು ಮೋಟಿವೇಶನ್ ಮಾಡಬಾರ್ದು ಅಂತೇಳಿ ಸುಮ್ಮನಾಗಿದ್ದೆ. ಆದರೆ ನಮ್ಮ ಹುಡುಗರೇ ಒಬ್ಬನಿಗೆ ಪಾಪ ಮೋಟಿವೇಶನ್ ಮಾಡ್ತಾಯಿದ್ರು ಪಾರ್ಟಿ ಮಾಡೋಣ ಅಂತ. ಫೈನಲಿ ಪಾರ್ಟಿ ನಿರ್ಧಾರ ಆಗಿತ್ತು. ಇನ್ನೇನು ಅಷ್ಟೊತ್ತಿಗೆ ಐಟಮ್ ತರೋಣ ಅಂತ ನಾವು ಹೋದ್ವಿ. ಐಟಮ್ ಕೊನೆಗೂ ತಂದಿವಿ. ನೋಡಿದ್ರೆ ನೀವು ಹೆಂಗಾಗ್ಬಿಡ್ತೀರಾ. ಅಲ್ಲಿಂದ ಐಟಮ್ ಎಲ್ಲ ತಗೊಂಡಿವಿ ನೋಡಿ ಪಾರ್ಟಿ ಮಾಡೋಕ್ಕೆ. ಫೈನಲಿ ಪಾರ್ಟಿ ಅಂತೂ ಸೂಪರಾಗಿತ್ತು. ನೋಡೋಕೆ ಬಂದಾರ ಪಾಪ. ಪಾರ್ಟಿ ಶುರುವಾಯಿತು. ಕೊನೆವರೆಗೂ ಸಂಜೆವರೆಗೂ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.